ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, KPSC ವಿರುದ್ಧ ಸಾಕಷ್ಟು ಇಲ್ಲಿವರೆಗೆ ನಮ್ಮ ಆಸ್ಪರೆಂಟ್ಸ್ ಅಥವಾ ಉದ್ಯೋಗ ಹಿಡಿಬೇಕು ಅನ್ನೋಂಥ ಆಸೆ ಉಳ್ಳಂಥ ಯುವಕರು ಸಾಕಷ್ಟು ಅಸಮಾಧಾನ ತುಳ್ತಾ ಇರ್ತಾರೆ. ಮೇಲಿನ ಅದನ್ನು ಟೀಕೆ ಮಾಡೋ ದಿನ ಇಲ್ಲ ಅಂದ್ರೆ ಒಡ್ಡಿ ಇಲ್ಲ. ಇಂಥ ಪ್ರಸಂಗದಲ್ಲಿ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ KPSC ಸಲುವಾಗಿ ಹೇಳ್ತಾ ಇದ್ದಾರೆ. KPSC ನಿಮ್ಗೆ ಗೊತ್ತದ, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಬರೀ ಕಮಿಷನ್ ಹೊಡಿದಕ್ಕದು ಏನಪ್ಪ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇರ್ತಾರೆ. ಆ ಒಂದು KPSC ಸಲುವಾಗಿ ಒಂದೆರಡು ಮಾತು ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆ ಅವರು. KPSC ಇರುವವರೆಗೆ ರಾಜ್ಯದ ಜನರಿಗೆ ಉದ್ಯೋಗ ಸಿಗುವುದಿಲ್ಲ, ನನಗೆ ಅವಕಾಶ ಕೊಟ್ಟರೆ KPSC ವಿಸರ್ಜಿಸಲು ಸಿದ್ಧ, ವಿಸರ್ಜನೆ ಮಾಡಿಬಿಟ್ಟು ಭಾಳ ಚೆನ್ನಾಗಿದಪ್ಪ ಅದಂತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. KPSC ನಿಮ್ಗೆ ಗೊತ್ತದ, ಇಲ್ಲಿಯ ಕರ್ನಾಟಕ ಸರ್ಕಾರದ ಈ ಒಂದು ನೆಲಗಟ್ಟಿನಲ್ಲೇ ಅವರು ಕರೀತಿರುವಂಥ ಪೋಸ್ಟ್ಗಳಿಗೆ ಖಾಲಿಯಾದ ಪೋಸ್ಟ್ಗಳು ತುಂಬಿಕೊಡೋದು ಮಾಡೋದು ಒಂದು ಪ್ರಾಮಾಣಿಕವಾಗಿ ಚೆನ್ನಾಗಿ ನಡೀಲಿ, ಅದ್ರ ರಾಜಕಾರಣಿಗಳ ಹಸ್ತಕ್ಷೇಪ ಬೇಡ ಅಂತೇಳಿ ಅದಕ್ಕೆ ಸ್ವಾಯತ್ತ ಸಂಸ್ಥೆನೂ ಮಾಡಿದ್ದು ಈಗಾಗಲೇ ಗೊತ್ತಿದ್ದ ವಿಷಯ ಅದ. ಬಟ್ ಅದು ಸ್ವಾಯತ್ತ ಸಂಸ್ಥೆಯಾಗಿ ಯಾವ ಕಾಲಕ್ಕೂ ಕೆಲಸ ಮಾಡಿಲ್ಲೇನೋ ಅನ್ನುವಂಗೆ ಆರೋಪಗಳು ಅದ್ರ ಮೇಲೆ ಇದ್ದಾವೆ. ಯಾಕಂದ್ರೆ ಅದು ವಿಸರ್ಜನೆ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಬೇಜಾರನ್ನು ವ್ಯಕ್ತಪಡಿಸಿದ್ದು ನೋಡ್ಬೇಕಪ್ಪ ಅಂತಂದರೆ ನಮ್ಮ ಖರ್ಗೆ ಅವರು ಎಲ್ಲರಿಗೂ ಬೇಜಾರಾಗ್ಯದಪ್ಪ, ಅದ್ರ ಬದಲಾಗಿ ಅದ್ರ ವರ್ಕ್ ಬದಲಾಗಿ ಅದ್ರ ಕೆಲಸದ ಬದಲಾಗಿ ಮುಂದೆ ಹಿಂಗಾದ್ರೆ ಸ್ವತಃ ಒಬ್ಬ ಸಚಿವರು ಹಿಂಗೆ ಹೇಳ್ಬೋದು ಮುಂದೆ ಹೆಂಗೆ ಅಂತ. ಯಾಕಂದ್ರೆ ಅವ್ರಿಗೆ ಅನುಭವಕ್ಕೆ ಬಂದಿದ್ದು ಹೆಚ್ಚು ಕಡಿಮೆ ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿ ನೇಮಕಾತಿ ಸಮಯದಲ್ಲ. ಇದು KPSCಗೆ ಒಂದಿಷ್ಟು ಕೊಟ್ಟಾರೆ. ಅದೇ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಶಿಕ್ಷಣ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ. ಇವತ್ತು KEA ತನ್ನ ಕೆಲಸವನ್ನು ಪೂರ್ಣ ಮಾಡಿ ಬಗೆಹರಿಸಿಬಿಟ್ಟದ, ನಾನು ಸೆಲೆಕ್ಷನ್ ಮಾಡೋದು ಏನು ಮಾಡೋದು ಅಂತಿಲ್ಲ. ಬಟ್ ಇದು ನಮ್ಮ KPSC ಇನ್ನೂ ಮುಗಿಸಿಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ಡಿಲೇ ಹೆಂಗೆ ಮಾಡೋದು, ಮುಂದೆ ಹಾಕೋದು ಹೋಗೋದು ಹೆಂಗಪ್ಪ ಅನ್ನೋದನ್ನು ಇದು ಮಾಡ್ತಾ ಬಂದದ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಭಾಳ ಸತ್ಯದ ರೀ. ಯಾಕಂದ್ರೆ KPSC ಪ್ರತಿ ವರ್ಷ ನಡೀತದೆ, ಪ್ರತಿ ಸಲ ನಡೀತಿರ್ತದೆ, ಮತ್ತೇನೋ ಆಗ್ತಿರ್ತದೆ, ಮುಂದೆ ಹೋಗ್ತಾ ಇರ್ತದೆ. ಅದು ಮುಗಿದಾಗ ಕರೆ ಇವತ್ತು FDA ಇರಲಿ, FD ಜೊತೆಗೆ SDA ಇರಲಿ, PDO ಇರಲಿ, ಮತ್ತು ಯಾವುದು ಡಿಪಾರ್ಟ್ಮೆಂಟದ ಎಕ್ಸಾಮ್ಗಳಿರಲಿ, ಅದು ಒಂದು ವರ್ಷದಲ್ಲಿ ಅಥವಾ ಹೇಳಿದ ಟೈಮಿಗೆ ಪ್ರಿಸ್ಕ್ರೈಬ್ ಟೈಮ್ ಇತ್ತು, ಆ ಟೈಮ್ ಮುಗಿಸಿದ್ದು ಉದಾಹರಣೆ ಭಾಳ ಕಡಿಮೆ. ಜೊತೆಗೆ ಒಳಗೆ ಭ್ರಷ್ಟಾಚಾರದ ಸಹ ಇದ್ರ ಮೇಲೆ ಆರೋಪಗಳು ಸಾಕಷ್ಟಿದ್ದಾವೆ. ಹಿಂದಿನ ಈ KPSC ಅಧಿಕಾರಿಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಹಿಂದಿನ ಸದಸ್ಯರ ಮೇಲೆ, ಅಧ್ಯಕ್ಷರ ಮೇಲೆ ಆರೋಪಗಳು ಮೇಲೆ ಕೇಳೇ ಬರ್ತಿರ್ತಾವೆ, ಕೋರ್ಟಿಗೆ ಹೋಗ್ತಿರ್ತಾವೆ, ಕೋರ್ಟ್ನಾಗ ಏನೋ ಮಾಡಿ ಮತ್ತೆ ಮುಂದೆ ಹಾಕ್ತಾ ಇರ್ತಾರೆ. ಇವೆಲ್ಲ ನೋಡಿದಾಗ KPSC ಅನ್ನೋದು ಒಂದು ಸ್ವಸ್ಥ ನಮಗೆ ಬೇಕೇನಂತ. ಯಾಕಂದರೆ ಇವತ್ತು UPSC ಬದಲು ನಾವು ಇಷ್ಟು ಟೀಕೆ ಮಾಡೋದಿಲ್ಲ ಅದನ್ನು. ಯಾಕಪ್ಪ ಉಳಿದ ಸ್ಟೇಟ್ ಅದು ಏನಿದಾವೆ, ಇವೇನು ನಾವು KPSC ಅಂತೀವಿ, ಮಹಾರಾಷ್ಟ್ರದಲ್ಲಿ MPSC ಅಂತೀವಿ, ಇವುಗಳ ಬಗ್ಗೆ ಭಾಳ ಆರೋಪಗಳಿದ್ದಾವೆ. ಯಾಕಂದ್ರೆ ಇವುಗಳಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಆರೋಪ ಅದ. ಅಧಿಕಾರಿಗಳನ್ನ ನಮ್ಮ ಕೈ ಇಟ್ಕೊಂಡು ನಮಗೆ ಬೇಕಾದ ಅಧಿಕಾರಿಗಳನ್ನು, ಸದಸ್ಯರನ್ನು, ಅಧ್ಯಕ್ಷರನ್ನು ಆಯ್ಕೆ ಮಾಡೋದ್ರಿಂದಾಗೆ ಮತ್ತು ಆಡಳಿತಾರೂಢ ಪಕ್ಷದ ಜನರು ಅದರಲ್ಲಿ ಸೆಲೆಕ್ಷನ್ ಆಗೋದ್ರಿಂದಾಗೆ, ಅದು ಹಾಕೋದ್ರಿಂದಾಗಿ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಅನ್ನೋದು ನೇರ ಆರೋಪ ಜನಸಾಮಾನ್ಯರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿ ವರ್ಷ ಏನಾದರೂ ಒಂದು ಪ್ರಾಬ್ಲಮ್ ಎಲ್ಲರೂ ಆಗೇ ಇರ್ತದೆ ರೀ. ಇಲ್ಲಪ್ಪ ಕರೆಕ್ಟ್ ಆಗ್ಯದಪ್ಪ ಈ ಸಲ ಮುಗೀತು ಅನ್ನುವಂಥದ್ದು ಏನಿಲ್ಲ. ಹೀಗಾಗಿ ಇವತ್ತು ಎಲ್ಲರೂ ಅದ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಸ್ವತಃ ಸಚಿವರಾದಂಥ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತೆ ಮೊದಲನ್ನು ವಿಸರ್ಜನೆ ಮಾಡಬೇಕು ಅಂತ ಇವತ್ತು ಎಲ್ಲ ಒಂದು ನಮ್ಮ ಆಸ್ಪಿರೆಂಟ್ಸ್ ಅಂದರೆ ಅಭಿಲಾಷೆಗಳು ಏನೋ ಮಾಡಬೇಕಪ್ಪ, ದೊಡ್ಡ ನೌಕರಿ ಹಿಡಿಬೇಕು ಅನ್ನೋರೆಲ್ಲ ಅವ್ರಿಗೆ ಅದನ್ನ ಹೇಳ್ತಾ ಇದ್ದಾರೆ. ಮೊದಲು ಅದನ್ನು ವಿಸರ್ಜನೆ ಮಾಡಿರಿ, ಪ್ರಾಮಾಣಿಕ ನಡೆಯುವಂಥ ಒಂದು ಬೋರ್ಡ್ ಮಾಡಿರಿ. ಹೆಂಗೆ UPSC ಅದಲ್ಲ ಅದೇ ರೀತಿಯಾಗಿ ಅದಕ್ಕಾಗಿ ಹೂಡಾ ಕಮಿಷನ್ ಮಾಡಿದರು, ಮತ್ತೇನೋ ಮಾಡಿದರು. ಸಿದ್ದರಾಮಯ್ಯನವರ ಯಾವುದಕ್ಕೂ ಅಲ್ಲಿ ಮಣಿತಾ ಇಲ್ಲ. ಸ್ವಾಯತ್ತ ಸಂಸ್ಥೆ ಇರೋದ್ರಿಂದಾಗೆ ಅದ್ರಲ್ಲಿ ಭಾಳ ಹಸ್ತಕ್ಷೇಪ ಮಾಡಲಿಕ್ಕೆ ಬರಲಾರಂಥ ಪರಿಸ್ಥಿತಿನೂ ಅದಂತೇಳಿ ಕೆಲವು ಪ್ರಾಮಾಣಿಕರು ಹೇಳ್ತಾ ಇದ್ದಾರೆ. ಇನ್ನು ಅಪ್ರಾಮಾಣಿಕರಂತೆ ನಮಗೂ ಆಯ್ತು ರೀ, ನಿಮಗೂ ಆಯಿತು, ದುಡ್ಡು ಹಿಡ್ಕೊಂಡು ಹೋದ್ರಾಯ್ತು, ಯಾರು ಆದ್ರೇನು ಯಾರು ಬಿಟ್ಟರು ಅನ್ನುವಂಥ ಮನೋಸ್ಥಿತಿ ಅವ್ರು ಇರಬೇಕಿಲ್ಲ ಅಂತಲ್ಲ. ಇಂಥ ಜನ ಇರೋದ್ರಿಂದಾಗಿ ಇವತ್ತು ಭ್ರಷ್ಟಾಚಾರ ಹೆಚ್ಚಾಗಲಿರ್ತದೆ, ಮತ್ತೇನು ಹೆಚ್ಚಾಗಲಿಕ್ಕೆ ಅನ್ನೋದು ಎಲ್ಲರಿಗೂ ತಿಳಿದ್ರು ಏನಪ್ಪ ಅವ್ರು ಓಪನ್ ಸೀಕ್ರೆಟ್ ಆಗ್ಯದ. ಅದಕ್ಕಾಗಿ ಇವತ್ತಿನ ನಮ್ಮ ಖರ್ಗೆ ಅವ್ರು ಹೇಳ್ತಿಲ್ಲ, ಇದನ್ನು ನಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಟ್ಟುಕೊಂಡು ಚರ್ಚೆ ಯಾಕೆ ಮಾಡಬಾರ್ದು, KPSC ಇದು ಬೇಕಾ ನಮಗ ಅನ್ನುವಂಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ KPSC ಇಂದ ಆಗುವಂಥ ಎಕ್ಸಾಮ್ಗಳು ಅದ್ರ ರಿಸಲ್ಟ್ ಬರೋದು ಲೇಟ್ ಆಗ್ತಾವೆ.
ಅದರಲ್ಲೂ ಕ್ಲಾಸ್ 1 ಕ್ಲಾಸ್ 2 ಅಂತ ಏನು ಕರ್ಕೊಳ್ತೀವಿ, ಅವುಗಳ ರಿಸಲ್ಟ್ ಅಂತ ಪ್ರಾಬ್ಲಮ್ ಇಲ್ಲದೆ ಇಲ್ಲೇ ಇಲ್ಲ. ಕೊನೆಗೆ ಪೇಪರ್ದಲ್ಲಿ ಏನೋ ಗದ್ದಾಗಿರ್ತದೆ, ರಿಸಲ್ಟ್ ಬಿಡುವಲ್ಲಿ ಗದ್ದಾಗ್ತಿರ್ತದೆ, ಮತ್ತು ದುಡ್ಡು ಹಂಚಿದಾರದು ಕೋರ್ಟ್ಗೆ ಹೋಗ್ತಿರ್ತಾರೆ. ಕೆಲವೊಮ್ಮೆ ಯಾರನ್ನು ಎಲ್ಲೂ ಸೆಲೆಕ್ಷನ್ ಮಾಡಿ ಹೋಗಿಬಿಟ್ಟಿರ್ತಾರೆ, ಅದಕ್ಕೆ ಮತ್ತೆ ಕೋರ್ಟ್ಗೆ ಹೋಗೋದು, ಮತ್ತೆ ಕೋರ್ಟ್ ಡಿಲೇ ಮಾಡೋದು, ಇವು ನೋಡ್ತಾನೆ ಇರ್ತೀವಿ ನಾವು. ಯಾಕಪ್ಪ ಇದು ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ UPSC ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನೋದು ಈಗ ನಿಮಗೆ ಹೇಳಿದೆ ನಾವು. ಒಂದಿದ್ದು ಇಲ್ಲಿ ರಾಜಕಾರಣಿಗಳು ತಮ್ಮ ಬೇಕಾದಂಥವ್ರನ್ನ ಅಲ್ಲಿ ಸದಸ್ಯರನ್ನು ಮಾಡ್ತಾರೆ, ಮತ್ತು ಯಾವುದು ಆಡಳಿತಾರೂಢ ಪಕ್ಷ ಇರ್ತದಲ್ಲ ಅದರ ಒಬ್ಬ ವ್ಯಕ್ತಿ ಅದರ ಅಧ್ಯಕ್ಷ ಆಗಿರ್ತಾನೆ. ಇದು ದೊಡ್ಡ ದೋಷ. ಮತ್ತು ನಮ್ಮ ಬೆದ ಮೇಲೆ ಹೇಳುವಂಥದ್ದು ಕೇವಲ ಹಂಗೆ ಉಪಯೋಗ ಇಲ್ಲಿದು ಪೂರ್ತಿ ಅದನ್ನು ಕಿತ್ತಾಕಿಬಿಟ್ರಿ. ಯಾವ ಹೂಡಾ ಕಮಿಷನ್ ಬದಲಾಗೋರು ಏನೂ ಇಲ್ಲ. ಮೊದಲು ರಾಜಕಾರಣಿಗಳು ಅದ್ರೊಳಗೆ ಎಂಟ್ರಿ ಆಗೋದು ತಪ್ಪಸ್ರಿ. ಯಾಕೆ ಬಂದ್ರೆ ಅವ್ರ ಹೊಕ್ಕ ಮೇಲೆ ಶುರು ಆಯ್ತು ರೀ. ನಮ್ಮಲ್ಲಿ ಕನ್ನಡದಲ್ಲಿ ಗಾದಿ ಮಾತೈತೆ ರೀ, ಬೆಳು ಹೊಕ್ಕ ಮನೆ ಅಳು ಅಂತೇಳಿ. ಹಂಗೆ ಬೆಳು ಇದ್ದಂಗೆ ರೀ ಎಲ್ಲ ಇವು ರಾಜಕಾರಣಿಗಳು. ಹೆಂಗೆ ತಮ್ಮ ಮಕ್ಕಳಿಗೆ ತಮ್ಮ ರಿಲೇಟಿವ್ಸ್ಗೆ ಅಲ್ಲಿ ಸೆಲೆಕ್ಷನ್ ಮಾಡಿಸುವಂಥದ್ದು, ಹಾಕುವಂಥದ್ದು. ತಮ್ಮ ಗಂಡು ಮಕ್ಕಳಿದ್ರಪ್ಪ ಅಂದ್ರೆ ಹೆಣ್ಣು ಹುಡುಕಾಡಕ್ಕೆ, ಹೆಣ್ಮಕ್ಳು ತಮ್ಮ ಗಂಡು ಹುಡುಕಾಡಕ್ಕೆ ಇದು ಉಪಯೋಗ ಮಾಡ್ಕೊಳ್ಳೋದನ್ನು ಉಪಯೋಗ ಮಾಡ್ಕೊಂಡಿದ್ದನ್ನು ಅನೇಕ ಸಾಕ್ಷಿಗಳನ್ನ ಕೊಡ್ಬೋದಿಲ್ಲ, ಇಲ್ಲಂತಲ್ಲ. ಅವೆಲ್ಲ ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗೋದಿಲ್ಲ ಇಂಥವೆಲ್ಲ. ಅಗದಿ ಬಿಹೈಂಡ್ ಆಫ್ ದ ಕರೆಂಟ್ ಕೆಲಸ ಆಗಿ ಹೋಗ್ತಿರ್ತಾವೆ. ಇವತ್ತು ನಮ್ಮ ಸಬ್ ರಿಜಿಸ್ಟರ್ ಆಫೀಸರ್ ಆಗಿರ್ಬೋದು, ತಹಶೀಲ್ದಾರರಾಗಿರ್ಬೋದು, ಅಥವಾ ಉಪ ತಹಶೀಲ್ದಾರ್ ಅದು ಮತ್ತು ಯಾವುದು ಪೊಲೀಸ್ ಡಿಪಾರ್ಟ್ಮೆಂಟ್ DYSP ಆಗಿರ್ಬೋದು, SP ಅಂತ ಇಲ್ಲಿ ಬರೋದಿಲ್ಲ, ಅದ್ರ ಪ್ರಮೋಟ್ ಆಗ್ತಿರ್ತಾರ. ಮತ್ತು ಬೇರೆ ಇವೆಲ್ಲರೂ ಇಂಥ ಅನೇಕ ಪೋಸ್ಟ್ಗಳು. ಮತ್ತು ಇನ್ನು ನೀರಾವರಿ ರಾಜ್ಯದ ಅಥವಾ ಈಗ ಹೇಳಿ ನಿಮಗೆ ಪಂಚಾಯತ್ ರಾಜ್ಯದಲ್ಲೇ ಕೊಟ್ಟಿದ್ದು, ಪಂಚಾಯತ್ ರಾಜ್ಯ ನೇಮಣಿಕೆಯಲ್ಲಿ ಕೊಟ್ಟಿದ್ದು ಇನ್ನೂ ಆದರೂ ಮುಗಿತಾ ಇಲ್ಲ ಅನ್ನೋದು ಅಸಮಾನ ತೊಳ್ತಾ ಇದ್ದಾರೆ. ಇವತ್ತು ಇನ್ನೂ 2.5 ಲಕ್ಷ ಉದ್ಯೋಗಕಾರಿ ಇದ್ದಾವೆ. ಅದನ್ನು ಯಾವಾಗ ಇವರು ಎಕ್ಸಾಮ್ ಮಾಡಿ ಸೆಲೆಕ್ಷನ್ ಮಾಡಿ ಉದ್ಯೋಗಸ್ಥರು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ KPSC ಒಂದಿದ್ದು ಈಗ ಹೇಳಿದಂಗೆ ಇದರ ರಾಜಕೀಯ ವ್ಯಕ್ತಿಗಳಿಂದ ಮುಕ್ತ ಆಗಬೇಕು. ಎರಡನೇದು ಪ್ರತಿ 1 ವರ್ಷಕ್ಕೂ 2 ವರ್ಷಕ್ಕೂ ಅಲ್ಲಿ ಅಧಿಕಾರಿಗಳನ್ನ ಕಿತ್ತು ಹಾಕಲೇಬೇಕು, ಅವ್ರನ್ನ ಬೇರೆ ಕಡೆ ಕಳಿಸಿ ಬಿಡಬೇಕು ಅವ್ರನ್ನ. ಯಾಕಂದ್ರೆ ಅಲ್ಲಿ ಇದ್ದುಕೊಳ್ಳೆ ಅವ್ರಿಗೆ ಅದು ಅಲ್ಲಿ ಏನದ ಎಂಥದ ಎಲ್ಲಿ ಸೋರ್ತದ ಯಾರು ಹೆಂಗಿದ್ದಾರೆ ಅವ್ರಿಗೆಲ್ಲ ತಿಳಕ್ಕೆ ಬಂದು ದರಿದ್ರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ಮತ್ತು ದುಡ್ಡು ಹೊಡಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿ ವಿಶೇಷವಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ಭ್ರಷ್ಟತೆ ಆಗ್ತಾ ಹೊರಟದ. ಅದೇನು ಇವತ್ತು ಶುದ್ಧ ಆಗ್ತದೆ, ನಾಳೆ ಶುದ್ಧ ಆಗ್ತದೆ ಅಂತಿಲ್ಲ, ಮತ್ತು ಶುದ್ಧ ಆಗೋ ಪ್ರಶ್ನೆನೂ ಇಲ್ಲ. ಯಾಕಂದ್ರೆ ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಸರ್ಕಾರಕ್ಕೆ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿ ಸ್ವಚ್ಛ ಮಾಡೋಕ್ಕೆ ಆಗಲಾರದ ಪರಿಸ್ಥಿತಿ ಇರ್ತದೆ. ಎಲ್ಲರೂ ಪ್ರಾಮಾಣಿಕರಂತಲ್ಲ, ಸರ್ಕಾರದ ಸಹಿತ ಅಲ್ಲಿದ್ದಂಥ ಈ ಮಿನಿಸ್ಟರ್ಸ್ ಆಯ್ತು, ಶಾಸಕರಾಯ್ತು, ಇವರು ಆಸೆ ಪಡುವಂಥವ್ರನ್ನ ಇವರು ಸ್ವಲ್ಪ ಕೈ ಚಾಚಿದ ಕೂಡಲೇ ಅಧಿಕಾರಿಗಳು ಅದನ್ನ ಹಿಡ್ಕೊಂಡು ಇವರು ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೊರಟಿರುವಂಥದ್ದು. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ವಿಶೇಷವಾಗಿ ಚರ್ಚೆ ಮಾಡಿ ಸಾಧ್ಯ ಆದರೆ KPSCಯನ್ನು ಕಿತ್ತು ಹಾಕಿಬಿಡೋದು ಭಾಳ ಚಲೋ ಅಂತ ಭಾಳ ಜನರ ಅಭಿಪ್ರಾಯ ಇದೆ. ಯಾಕಂದ್ರೆ ಇದಕ್ಕಾಗಿ ಇನ್ನೊಂದು ಬಾಡಿ ಮಾಡಿ ಇದರಲ್ಲಿ ಯಾರು ಹಸ್ತಕ್ಷೇಪ ಇಲ್ಲ. ಮೊದಲಿದ್ದು ರಾಜಕಾರಣ ಕಿತ್ತು ಹಾಕಿಬಿಟ್ರೆ ಅವರು ಅಧ್ಯಕ್ಷರು ಯಾವ ರಾಜಕಾರಣ ಬೇಕಾದಮ್ಮ ಯಾವುದೋ ನಿಗಮದಪ್ಪ ಮನುಷ್ಯನ ತಂದು ನಿಲ್ಲಿಸೋದು, ಅವ ಯಾವ MLA ಇರ್ತಾನೋ MP ಇರ್ತಾನೋ ಅವ್ರ ಸಂಬಂಧಿಕರಿರ್ತಾನೋ ಅವ್ರು ಬೇಕಾದಂಗೆ ಅವರು ದುಡ್ಡಿಗೆ ಕಿತ್ಕೊಳ್ಳೋಂಥದ್ದು. ಇಷ್ಟು ಪೋಸ್ಟ್ಗೆ ಇಷ್ಟಪ್ಪ ತಹಶೀಲ್ದಾರ್ ಹೋಗೋದು ಕೋಟಿ ಗಂಟೆ ಮಾತಾಡ್ತಾರೆ ಇವತ್ತು. ಮತ್ತು ಅದೇ ಕಾಲಕ್ಕೆ ನಿಮಗೆ ಗೊತ್ತದ ಈಶ್ಚನೆ ಮಾಡ್ಬೇಕು, ಅದು ಕೋಟಿ ಗಂಟೆ ಮಾತ್ರ 1500 ಲಕ್ಷ ಹೋಗ್ತೀಗಲ್ಲ, ಲಕ್ಷ ಅಲ್ಲ. ಈ ರೀತಿಯಾಗಿ ಅವ್ಯವಹಾರ ನಡೆದಾಗ ಅಲ್ಲಿ ಪ್ರಾಮಾಣಿಕರಲ್ಲಿ ಬರ್ತಾರೆ, ಯೋಗ್ಯರು ಬರ್ತಾರೆ, ಅವರಿಂದ ಒಳ್ಳೇದಾಗ್ತದೆ ಅಂತ ಯಾವ ಕಾರಣದಿಂದ ಅನ್ಲಿಕ್ಕೆ ಸಾಧ್ಯ ರೀ. ಅಂದರೆ ಇದು ವೆರಿ ಡಿಫಿಕಲ್ಟ್ ಟಾಸ್ಕ್. ಅದಕ್ಕಾಗಿ KPSCಯನ್ನು ಸುಮ್ಮನೆ ಅದನ್ನು ತೆಗೆದು ಹಾಕಿ ಹೊಸದು ಮಾಡಬಾರ್ದು ಯಾಕೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಲ್ಲಿಂದ ಕಮಾಯಿ ಆಗ್ತದೆ, ಪರ್ಸನಲ್ ವ್ಯವಹಾರಗಳಿದ್ದಾವೆ ಅಂಥೇಳಿ ಭಾಳ ಜನ ಆರೋಪ ಮಾಡ್ತಾರೆ. ಈ ಆರೋಪಕ್ಕೆ ಉತ್ತರ ಯಾವಾಗ, ತನಿಖೆ ಯಾವಾಗ ಆಗೋದು ಅನ್ನೋದು ಆ ಸರ್ಕಾರಕ್ಕೆ ಬಿಟ್ಟಿದ್ದು. ಒಟ್ಟು ಏನಾಗಲಿ ಇವತ್ತು ತಮ್ಮ ಅಸಂತೋಷವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ ಖರ್ಗೆ ಅವರು ಅಟ್ಲೀಸ್ಟ್ ಅದು ಕಿತ್ತಾಕಬೇಕಪ್ಪ ಅನ್ನುವಂಥ ಮಾತು ಮಾತಾಡಿದಾರಲ್ಲ, ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸಹಿತ ಆ ದಿಶೆಯಲ್ಲಿ ಹೆಜ್ಜೆ ಇಡಲಿ ಅಂತ ಹೇಳ್ತಾ ಈ KPSC ಒಂದು ಬದಲಾಗಲಿ, ಇಲ್ಲ ಕಿತ್ತು ಹಾಕಿಬಿಟ್ರಿ. ಬದಲಾಗಲಿ ಅಂದ್ರೆ ಹೇಳ್ರಿ, ಇದ್ದವ್ರನ್ನ ತೆಗೆದು ಹಾಕೋದು ಹೇಳಿದೆ ನಿಮಗೆ. ರಾಜಕಾರಣಿಗಳ ಎಂಟ್ರಿಯಲ್ಲಿ ಬೇಡ. ಎರಡನೇದಾಗೆ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಅಧಿಕಾರಿಗಳೆಲ್ಲ ಕಿತ್ತು ಹಾಕೋದು. ಎಲ್ಲಿ ಪ್ಯೂನ್ ಹಿಡ್ಕೊಂಡೆಲ್ಲ ಹೇಳಲಿಕ್ಕಿದ್ದೀನಿ ಈ ಮಾತನ್ನು. ಯಾಕೆಂದರೆ ಅವರು ಮುಂದೆ ಬರುತ್ತಿರುವಂಥ ಒಂದು ಹೊಸ ಮಂದಿಗೆ ಅಲ್ಲಿ ತುಡುಗಿನ ಹಾದಿಯನ್ನು ಕಲಿಸ್ಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇದಾವೆ. ಅದಕ್ಕೆ ಅದನ್ನು ಒಂದಿಷ್ಟು ಆದರೆ ಭಾಳ ಒಳ್ಳೆಯದೇನೋ. ನಿಮಗೇನು ಅನಿಸ್ತದೆ ರೀ? ಅವರು ಸುಮ್ಮನೆ ಆಕ್ರೋಶ ವ್ಯಕ್ತ ಮಾಡಿರಲಿ ಖರ್ಗೆ ಅವರು, ಏನು ಅನಿಸ್ತದೆ ಹೇಳಿರಿ? ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.